ರಾಜನಕುಂಟೆ ಪೊಲೀಸ್ ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ದಿನಾಂಕ 6/7/2025 ಮಧ್ಯಾಹ್ನ 3:30ಕ್ಕೆ ರಾಜನಕುಂಟೆ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ದಿಲೀಪ್ ಕುಮಾರ್ ಅವರಿಗೆ ಅದಿಗನಹಳ್ಳಿ ಗ್ರಾಮದಲ್ಲೇ ವಿದೇಶಿ ಪ್ರಜೆಗಳಿರುವ ಅಕ್ರಮವಾಗಿ ಮಾರಾಟವನ್ನ ಮಾಡಲು ಮಾದಕ ವಸ್ತುಗಳನ್ನು ಇಟ್ಟುಕೊಂಡಿದ್ದಾರೆ ಎಂಬ ಮಾಹಿತಿ ಸಿಗುತ್ತದೆ. ತಕ್ಷಣ ಕಾರ್ಯಾಚರಣೆಗೆ ಇಳಿದಂತ ರಾಜನಕುಂಟೆ ಪೊಲೀಸರು ಅದೇ ದಿನ ಸಂಜೆ 5:15ಕ್ಕೆ ದಾಳಿಯನ್ನ ಮಾಡಿ ಮಾಲು ಸಮೇತ ಇಬ್ಬರು ವಿದೇಶಿಯರನ್ನ ಬಂಧಿಸಿ ಬಂಧಿತರಿಂದ ಒಟ್ಟು ಅಂದಾಜು 4.5 ಕೋಟಿ ಮೌಲ್ಯದ 2 ಕೆಜಿ 820 ಗ್ರಾಂ ಮಾದಕ ವಸ್ತು, MDMA ಕ್ರಿಸ್ಟಲ್, 7 ಮೊಬೈಲ್ಗಳು, 2 ತೂಕದ ಯಂತ್ರಗಳು, 2,06,870 ನಗದನ್ನು ವಶಪಡಿಸಿಕೊಂಡಿದ್ದಾರೆ. ಬಹಳಷ್ಟು ವಾಚ್ಫುಲ್ ಆಗಿ ಜನರು ಮೂವ್ಮೆಂಟ್ ಅನ್ನು ನೋಡ್ತಾ ಇದ್ದಾಗ ಅವರಿಗೆ ಒಂದು ಡೌಟ್ ಬಂದಿತ್ತು. ಏನಂತಂದರೆ ಒಂದಿಬ್ಬರು ಈ ಫಾರಿನರ್ಸ್ ಏನಿದ್ದಾರೆ ಅವರು ಆ ಏರಿಯಾದಲ್ಲಿ ಮೂವ್ಮೆಂಟ್ ಆಗ್ತಾ ಇರೋದು ಕಂಡು ಬರ್ತಾ ಇದೆ. ಸೊ ಆ ಬೇಸಿಸ್ ಮೇಲೆ ಇವರು ಎಲ್ಲಿರ್ತಾರೆ ಏನು ಅಂತ ತಿಳ್ಕೊಂಡ್ಬಿಟ್ಟು ನಮ್ಮ ಸಿಬ್ಬಂದಿ ಆ ಬೇಸಿಸ್ ಮೇಲೆ ಹೊರಗಡೆ ಹೋಗಿ ನೋಡಿದಾಗ ಅಲ್ಲಿ 3 ಜನ ನೈಜೀರಿಯನ್ಸ್ ಇದ್ದಿದ್ದು. ಆ ಬೇಸಿಸ್ ಮೇಲೆ ಇಮಿಡಿಯೇಟ್ ಆಗಿ ನಮ್ಮ ಸಿಬ್ಬಂದಿ ಎಲ್ಲ ನಮ್ಮ ಇನ್ಸ್ಪೆಕ್ಟರ್ ನೋಡಿದಾಗ ಇವರು ಓವರ್ ಸ್ಟೇಯಿಂಗ್ ಫಾರಿನರ್ಸ್ ಇದ್ದಾರೆ. ಅವ್ರ ಜೊತೆಗೆ ನಾವು ಚೆಕ್ ಮಾಡಿದಾಗ ಅವ್ರು ಏನು ಎಲ್ಲಿಂದ ಯಾವಾಗ ಬಂದಿದ್ದಾರೆ ಏನು ಅಂತ ಅವ್ರಿಗೆ ಬ್ಯಾಕ್ಗ್ರೌಂಡ್ ಏನು ಅಂತಂದರೆ ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಡೆಲ್ಲಿಗೆ ಬಂದಿದ್ದಾರೆ ಡಿಸೆಂಬರ್ ತಿಂಗಳಲ್ಲಿ. ಬಂದುಬಿಟ್ಟು ಅದಾದ ನಂತರ ಫರ್ದರ್ ಓವರ್ ಸ್ಟೇ ಮಾಡ್ತಾಯಿದ್ದಾರೆ. ಡೆಲ್ಲಿಯಿಂದ ಮುಗಿಸ್ಕೊಂಡ್ಬಿಟ್ಟು ಈ ಕಡೆ ಬಂದಿದ್ದಾರೆ. ಮನೆಯೆಲ್ಲ ಕಂಪ್ಲೀಟ್ ನಾವು ಚೆಕ್ ಮಾಡಿದಾಗ ಅವ್ರ ಹತ್ರ ಸಿಕ್ಕಿರೋದು ಒಂದಿಷ್ಟು ನಾರ್ಕೋಟಿಕ್ಸು ನಮಗೆ ಕಂಡು ಬಂದಿದೆ. ಆಲ್ ಟುಗೆದರ್ ಅರೌಂಡ್ 2.8 kg ಆಫ್ MDMA crystals, around 350 to 400 grams of hydrogram. Then cash ಅಲ್ಲಿ 2 lakh plus ಕ್ಯಾಶ್ ಇದೆ. 7 ಮೊಬೈಲ್ ಫೋನ್ಸ್ ಇದೆ. ಅದಾದ ನಂತರ ಇದೇನು ಈ ನಾರ್ಕೋಟಿಕ್ಸ್ ಚಿಕ್ಕ ಪ್ರಮಾಣದಲ್ಲಿ ಏನು ಕಳಿಸ್ತಾರೆ ಅದರದ್ದೆಲ್ಲ ಒಂದಿಷ್ಟು ಐಟಮ್ಸ್, ಪ್ಯಾಕಿಂಗ್ ಮಟೀರಿಯಲ್ಸ್ ಇರ್ಬೋದು, ವೇಯಿಂಗ್ ಮಟೀರಿಯಲ್ಸ್ ಇರ್ಬೋದು, ಮಷೀನ್ಸ್ ಇರ್ಬೋದು. ಅದಾದ ನಂತರ ಇವರು ಯಾವ ರೀತಿ ಇದು ಮಾಡ್ತಿದ್ರು